ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ರಮ್ಯಾ ಶಿವರಾಜ್. ಇವತ್ತು ಹಾಸ್ಪಿಟಲ್ ವಿಸಿಟ್ ಇದೆ ಆ್ಯಂಡ್ ಒಂದು ಗ್ರೋತ್ ಸ್ಕ್ಯಾನ್ ಇದೆ, ಮಾಡಿಸ್ಕೊಂಡು ಬರೋಣ ಅಂತ ಬೇಗ ಎದ್ದು ಆಸ್ಪತ್ರೆಗೆ ಹೊರಡೋದಕ್ಕೆ ಎಲ್ಲ ಟಿಫನ್ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಿನ್ನೆ ರಾತ್ರಿ ಇಡ್ಲಿ ಮಾಡುವ ಅಂತ ಇಡ್ಲಿಗೆ ಬ್ಯಾಟರ್ ಎಲ್ಲ ರುಬ್ಬಿ ಎತ್ತಿಟ್ಟಿದ್ದೆ. ಈ ರೀತಿ ಉಬ್ಬಿ ಬಂದಿತ್ತು. ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋದು ಅಕ್ಕಿಯಿಂದ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹಾಗೆ ನಾನು ಯಾವುದೇ ರೀತಿ ಸೋಡಾ ಆಗಲಿ ಏನೂ ಸೇರಿಸಿಲ್ಲ. ಇವಾಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಅಷ್ಟೇ. ಇಡ್ಲಿ ಪ್ಲೇಟ್ನ ತೊಳ್ಕೊಂಡು ಇಡ್ಲಿ ಪ್ಲೇಟ್ಗೆ ಎಲ್ಲ ಬ್ಯಾಟರ್ನ ಹಾಕ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಮುಂಚೆನೇ ಒಲೆ ಮೇಲೆ ನೀರು ಕುದೀಲಿ ಅಂತ ಇಟ್ಟಿದ್ದೆ. ನೀರು ಬಿಸಿಯಾಗಿದೆ. ಇವಾಗ ಇಡ್ಲಿ ಪ್ಲೇಟ್ನ ಒಂದೊಂದೇ ಇಡ್ತಾ ಇದ್ದೀನಿ. ಕೈ ತಪ್ಪಿ ಬಿದ್ದೋಗ್ಬಿಡ್ತಿತ್ತು, ಇನ್ನೇನು ಜಸ್ಟ್ ಮಿಸ್ಸು. ಐ ಥಿಂಕ್ ಬೆಳಿಗ್ಗೆ 5:45 ಎದ್ದಿದ್ದು ನಾನು. ಎದ್ದ ಕೂಡಲೇ ವಾಶ್ರೂಮ್ಗೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ಬಂದು ಮೊದಲು ಇಡ್ಲಿಗೆ ಇಟ್ಬಿಡೋಣ ಅಂತ ಅಡುಗೆ ಮನೆಗೆ ಬಂದೆ. ಇಡ್ಲಿ ಬೇಗ ಆಗಲ್ವಲ್ಲ, ಹಾಗಾಗಿ ಅದ್ರ ಪಾಡಿಗೆ ಅದು ಬೇಯ್ಕೊಳ್ಳುತ್ತೆ ಅಂತ. ಇನ್ನು ಒಂದು ಒಲೆ ಮೇಲೆ ಚಟ್ನಿ ಮಾಡ್ಕೊಳ್ಳುವ ಅಂತ ಶೇಂಗಾ ಬೀಜ, ಹಸಿಮೆಣಸಿನ್ಕಾಯಿ ಮತ್ತು 1 ಪೀಸ್ ಈರುಳ್ಳಿನ ಹುರ್ಕೊಂಡೆ. ಈರುಳ್ಳಿನ ಫ್ರೈ ಮಾಡಿ ಹಾಕೋದ್ರಿಂದ ಚಟ್ನಿ ಟೇಸ್ಟು ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ 1 ಪೀಸ್ ಉಳ್ಳಾಗಡ್ಡೆನ ನಾನಿಲ್ಲಿ ಹುರ್ಕೊಂಡೆ. ಮತ್ತು ಶೇಂಗಾ ಬೀಜನ ಹುರ್ಕೊಂಡು ಅದು ತಣ್ಣಗಾಗಲಿ ಅಂತ ಪ್ಲೇಟಲ್ಲಿ ತೆಗೆದಿಟ್ಟೆ. ತುಂಬ ಎಕ್ಸೈಟೆಡ್ ಇವತ್ತು. ಸ್ಕ್ಯಾನಿಂಗ್ ಏನು ಬರುತ್ತೋ ಏನು ಹೇಳ್ತಾರೋ ಅಂತ ನೋಡಬೇಕು. ನಾನಿಲ್ಲಿ ಚಟ್ನಿಗೆ ಪುಟಾಣಿ ಕಾಳು, ಹುರ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಶೇಂಗಾ ಬೀಜ, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಇಡ್ಲಿ ಆಗಿದೆಯಾ ಅಂತ ತೆಗೆದು ನೋಡಿದೆ, ಬಟ್ ಅದಿನ್ನೂ ಆಗಿರಲಿಲ್ಲ, ಅರೆ ಬೆಂದಿದ್ವು. ಹಾಗಾಗಿ ಇನ್ನೊಂದು ಸಲ ಪ್ಲೇಟ್ ಮುಚ್ಚಿ ಹಾಗೆ ಬಿಟ್ಟೆ. ರಾತ್ರಿ ಹೊತ್ತು ಯಪ್ಪ ನಿದ್ದೆನೇ ಬರಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಿ ಸಾಕಾಗುತ್ತೆ. ಇವತ್ತು ಬೇರೆ ಸ್ಕ್ಯಾನಿಂಗ್ ಇದೆಯಲ್ಲ, ಏನು ಹೇಳ್ತಾರೆ ಏನೋ ಅನ್ನೋ ಇದರಲ್ಲಿ ನಿದ್ದೆನೇ ಮಾಡಿಲ್ಲ. ಹಾಗೆ ಚಟ್ನಿಗೆ ಮಿಕ್ಸಿ ಹಾಕೊಳ್ತಾ ಇದ್ದೀನಿ. ಕರೆಂಟ್ ಹೋಗ್ಬಿಟ್ಟು ಅಂತ ಬೇಗ ಮಾಡ್ಕೊಂಡೆ. ಮುಂಚೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೆ, ಇವಾಗ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಚಟ್ನಿ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು. ಇಡ್ಲಿ ಬೇಯ್ತಾ ಇದೆ, ಚಟ್ನಿಗೂ ಹಾಕ್ಕೊಂಡಿದ್ದಾಯಿತು. ಇನ್ನು ಮುಸುರೆಗಳಿದ್ದು ಸ್ವಲ್ಪ ಪಾತ್ರೆಗಳನ್ನೆಲ್ಲ ಹೊರಗಿಟ್ಟು, ಪೃಥ್ವಿ ಸಹ ಇನ್ನು ಮಲಗಿದ್ದಾರೆ. ಎಬ್ರಿಸೋದು ಬೇಡ, ಕೆಲಸ ಆಗಲ್ಲ ಅಂತ ಎಬ್ರಿಸಲಿಲ್ಲ. ಅವನ ಪಾಡಿಗೆ ಅವನು ಎದ್ದೇಳ್ತಾನೆ ಅಂತ ಫ್ಯಾನ್ ಎತ್ತಿಟ್ಟೆ ರೂಮ್ ಒಳಗೆ. ಈ ಸ್ಟ್ಯಾಂಡ್ ಫ್ಯಾನ್ ಇರಲಿಲ್ಲ ಅಂದರೆ ನಿದ್ದೆನೇ ಮಾಡ್ತಿರ್ಲಿಲ್ಲ ನಾನಂತೂ. ಪೃಥ್ವಿ ಪ್ರೆಗ್ನೆನ್ಸಿಲಿ ಸ್ಟ್ಯಾಂಡ್ ಫ್ಯಾನ್ ಇನ್ನೂ ತಂದಿರಲಿಲ್ಲ ನಾವು. ಸಿಕ್ಕಾಪಟ್ಟೆ ನಿದ್ದೆಗೆಟ್ಬಿಟ್ಟಿದ್ದೀನಿ. ನಿದ್ದೆನೇ ಬರ್ತಿಲ್ಲ, ತುಂಬಾ ಬೆವ್ತೋಗ್ಬಿಡ್ತಿದ್ದೆ ರಾತ್ರಿ ಹೊತ್ತು. ಒಂದು 4-5 ಸಲ ಎಚ್ಚರ ಆಗೋದು, ವಾಶ್ರೂಮ್ಗೆ ಹೋಗೋದು, ಹೊರಗಡೆ ತಣ್ಣಗೆ ಗಾಳಿ ಬರ್ತಿತ್ತಲ್ಲ ಅಲ್ಲಿ ಒಂದು 5-10 ನಿಮಿಷ ಕೂತ್ಕೊಳ್ಳೋದು, ತಿರ್ಗಾ ಮನೆಯೊಳಗೆ ಬಂದು ಮಲ್ಕೊಳ್ಳೋದು. ಈ ಟೈಮಲ್ಲಿ ನಮ್ಮ ಮನೆಯವರು ಚೆನ್ನಾಗಿ ನಿದ್ದೆ ಮಾಡೋರು. ಸೊ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋದು. ಇವರಂತೂ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ, ನನಗೆ ಇಲ್ಲಿ ನಿದ್ದೆನೇ ಬರ್ತಾ ಇಲ್ಲ ಅಂತ ಅನ್ಸೋದು. ಹಾಗಾಗಿ ನಾನು ಹಗಲು ಹೊತ್ತು ಜಾಸ್ತಿ ನಿದ್ದೆ ಮಾಡ್ತಾಯಿದ್ದೆ ರಾತ್ರಿಗಿಂತ. ಇನ್ನು ಪೃಥ್ವಿ ಮಲಗಿದ್ನಲ್ಲ, ಹಾಗಾಗಿ ಫ್ಯಾನೆಲ್ಲ ಎತ್ತಿಟ್ಟು ಕಸ ಗುಡಿಸ್ಕೊಂಡು ಹೊರಗಡೆ ಎಲ್ಲ ಅಂಗಳಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ರಂಗೋಲಿ ಬಿಡೋಣ ಅಂತ ರಂಗೋಲಿ ಬಿಟ್ಕೊಂಡೆ. ಸಿಂಪಲ್ ನಾರ್ಮಲ್ ರಂಗೋಲಿ. ಈ ನಡುವೆ ಅಂತೂ ರಂಗೋಲಿ ಬಿಡೋದಕ್ಕಾಗ್ತಿಲ್ಲ. ಎಲ್ಲಾದರೂ ಹೊರಟಿದ್ರೆ ಅಷ್ಟೇ ರಂಗೋಲಿ ಬಿಡ್ತೀನಿ, ಅಥವಾ ವಾರದೊತ್ತು ಶುಕ್ರವಾರ ರಂಗೋಲಿ ಹಾಕ್ತೀನಿ ಅಷ್ಟೇ, ಯಾವಾಗೋ ತಿಳಿದಾಗ. ಅಥವಾ ಬೇಗ ಎದ್ದು ನನಗೇನಾದರೂ ರಂಗೋಲಿ ಹಾಕಬೇಕು ಅಂತ ಅನಿಸಿದ್ರೆ ಅವತ್ತು ರಂಗೋಲಿ ಹಾಕಿರ್ತೀನಿ ಅಷ್ಟೇ. ಈ ರೀತಿ ಹಾಕಿದ್ದೆ ರಂಗೋಲಿ ಸಿಂಪಲ್ಲಾಗಿ. ರಂಗೋಲಿ ಎಲ್ಲ ಹಾಕಿ ಒಳಗೆ ಬರೋಷ್ಟರಲ್ಲಿ ಪೃಥ್ವಿನೂ ಎದ್ದಿದ್ರು. ಇಡ್ಲಿ ತೆಗೆದು ಹಾಟ್ ಬಾಕ್ಸಲ್ಲಿ ಹಾಕೋಣ ಅಂತ ಕೆಳಗೆ ಇಳಿಸ್ಕೊಂಡೆ. ಹೋಗು ಹೊರಗೋಗಿ ಸುಸ್ಸು ಮಾಡಿ ಬಾವುಡು ಸುಟ್ಬಿಡ್ತು ನೋಡು. ಆಯ್ತು ನನಗೆ ಆಯ್ತು. ಅಬ್ಬಾ ಬಂತು, ಬಂದ್ಬಿಡ್ತು. ಇನ್ನೊಂದು ಸ್ವಲ್ಪ
ಸ್ವಲ್ಪ ಬೇಗ ಬೇಕಿತ್ತ ಕೆಳಗೆ ಬೀಳ್ತಿತ್ತಿವಾಗ ಚಿನ್ನ. ಬಂತು ಇಡ್ಲಿ ಅಲ್ಲಿ ತಿಕ್ಕಲ್ಲ ಕೊಡ್ಕ ಹಂಗೆ ತಿಂತದ ಯಾರಾದ್ರು ಕೊಲ್ಕ ಪೃಥ್ವಿ ರೆಡಿ ಅಪ್ಪನ ಹತ್ರ ಅಲ್ಲೇ ಕೆಳಗೆ ಪೆನ್ ಇಟ್ಟಿದ್ದೆ, ಕಂಡಿದೆ ಪೆನ್ನು ತಗೊಂಬಂದಿದ್ದಾರೆ ಬೆಳಗ್ಗೆ ಕೈ ಮೇಲೆ ಆ ಬರಿ ಅಂತ. ಹೋಗು ಅಪ್ಪಂಗೆ ತೋರ್ಸೋಗು. ಇಡ್ಲಿ ಅಂದರೆ ಪೃಥ್ವಿಗೆ ತುಂಬ ಇಷ್ಟ, ಹಾಗಾಗಿ ಅಡುಗೆ ಮನೆ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಸುಸ್ಸು ಮಾಡ್ಬೋ ಹೋಗು ಬೇಗ, ಹೋಗಿ ಎಲ್ಲ ಆಯ್ತು. ಓಡಪ್ಪ ಗುಡ್ಡ ಅಲ್ಲ ನೀನು. ಮಾಡಲ್ಲ ನೀನು ಉಶು, ಇಲ್ಲೇ ಬಿಟ್ಟು ಹೋಗ್ತೀನಿ ಹಂಗಂದ್ರೆ ತಾತನ ಹತ್ರ ಬಿಟ್ಟು ತಾತನ ಹತ್ರ ಬಿಟ್ಟು. ಬೇಡ ಬೇಡ ಸುಮ್ನಿರು ಚೆಲ್ಲುತ್ತಮ್ಮ. ನೋಡಿ ತಾತ ಕರಿತೈತೆ ಹೋಗಲಿ. ಇಲ್ಲ ಸುಡಲ್ಲ ನಿನಗಿದು. ಯಾಕೆ ಸುಡಲ್ಲ? ಈಗ ಯಾಕೆ ಸುಡಲ್ಲ? ಇದನ್ನ ತಿನ್ಬೇಕಲ್ಲ ಇವಾಗ, ಅದಕ್ಕೆ ಅಲ್ಲ. ಏನ್ ಬೇಕು? ಅನ್ನ ಯಾರು ಮಾಡಿದ್ದಾರೆ? ಅನ್ನ ಯಾರು ಮಾಡಿದ್ದಾರೆ? ನೀನ್ ಎಲ್ಲಿ ಮಾಡಿದ್ಯಾ ಅನ್ನ? ಓ ಓ ಓ ಅನ್ನ ಮಾಡಿಲ್ಲ, ಇಡ್ಲಿ ಚಟ್ನಿ ಮಾಡಿಲ್ಲ. ಮಕ ತೊಳ್ಕೊಂಬಂದವ್ರಿಗೆ ಅಷ್ಟೇ ಕೊಡೋದು. ಯಾರ್ಯಾರು ಅಲ್ಲಿ ತಿಕ್ಕಿಲ್ಲ, ಮಕ ತೊಳೆದಿಲ್ಲ, ಅವ್ರಿಗೆ ಕೊಡಲ್ಲ. ಬೇಗ ಹೋಗಿ ಅಲ್ಲುಜ್ಜಿ ಮಕ ತೊಳ್ಕೊಂಬಂದ್ರೆ ಕೊಡುತ್ತೆ. ಹೋಗ್ ಮತ್ತೆ ಮಕ ತೊಳ್ಕೊಂಡ್ ಹೋಗು, ಅಲ್ಲಿ ತಿಕ್ಕಿ ಓಡೋಡು ಬೇಗ ಬೇಗ. ಬರಲ್ಲ ನೀನು? ಬರಲ್ಲ ನೀನು? ಬರ್ತೀಯಾ? ಬರಲ್ಲ, ಇಲ್ಲೇ ಇರ್ತೀಯಾ? ಹೋಗ್ ಮತ್ತೆ ಓಡ್ಕಂದ ಬೀಟ್ಗೆ ನೋಡೋಡು. ಆಯ್ತು. ಹೋಗು. ನಿನಗೆ ಬೇಕಾ ಬೇಡ ಇಡ್ಲಿ? ಇಡ್ಲಿ ಬೇಕಾ ಬೇಡ? ಬೇಡವಾ? ಇಡ್ಲಿ ಬೇಡವಾ? ಬೇಡ ಬೇಕಾ? ಮತ್ತೆ ಹೋಗು ಅಲ್ಲಿ ಉಜ್ಕೊಂಬ. ಈಯ ಮಾಡ್ಬೋಡು. ಈಯ ಮಾಡ್ಬೋದು. ಇಜ್ಜಿ ಅಲ್ಲಿ ಬಿಡುತ್ತೆ. ಹೋಗು ತಾತ ಹೊಡು. ಹೋಗಿ ಬೇಗ ಬೇಗ ಹೋದ್ರೆ. ಇನ್ನು ಇಷ್ಟೆಲ್ಲ ಆದಮೇಲೆ ನಾನು ಪೃಥ್ವಿನ ಫ್ರೆಶ್ ಅಪ್ ಮಾಡಿಸಿ ನಾನು ಫ್ರೆಶ್ ಅಪ್ ಆಗಿ ಬಂದು ತಲೆ ಬಚ್ಕೊಳ್ತಾ ಇದ್ದೀನಿ. ಏನೋ ಇವತ್ತು ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸ್ಕ್ಯಾನಿಂಗ್ ಬೇರೆ ಅಲ್ವಾ, ಅದರಲ್ಲೂ ಲಾಸ್ಟ್ ಸ್ಕ್ಯಾನು, ಗ್ರೋತ್ ಸ್ಕ್ಯಾನ್ ಇದೆ ಇವತ್ತು. ಏನು ಬರುತ್ತೋ ಏನೋ, ಏನು ಹೇಳ್ತಾರೋ ಡಾಕ್ಟರು ಅಂತ. ಟ್ಯಾಬ್ಲೆಟ್ಸ್ ಬೇರೆ ಖಾಲಿ ಆಗಿದ್ದಾವೆ, ಹಾಗಾಗಿ ಹೋಗಲೇಬೇಕಿತ್ತು. 1 ಮಂತ್ ಬಿಟ್ಟು ಬನ್ನಿ ಅಂತಲೂ ಹೇಳಿದರು ಡಾಕ್ಟರು. ಸೊ ಟ್ಯಾಬ್ಲೆಟೂ ಖಾಲಿ ಆಗಿದ್ದಾವೆ, ಟ್ಯಾಬ್ಲೆಟ್ ಸಲುವಾಗಿ ಏನಾದರೂ ಹೋಗಲೇಬೇಕು. ತಲೆ ಬಚ್ಕೊಂಡಿದ್ದಾಯಿತು. ಮುಖಕ್ಕೆ ಇವಾಗ ಕ್ರೀಮ್ನ ಹಚ್ಕೊಳ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ಎಲ್ಲ ಹಚ್ಕೊಂಡ್ಮೇಲೆ ಸಿಕ್ಕಾಪಟ್ಟೆ ಬಿಸಿಲಿದೆ ಅಲ್ವಾ, ಹಾಗಾಗಿ ಸನ್ಸ್ಕ್ರೀನ್ ಹಚ್ಕೊಂಡೆ. ಎಲ್ಲರಿಗೂ ತಿಳಿದಿರೋ ಹಾಗೆ ಸನ್ಸ್ಕ್ರೀನ್ ಹಚ್ಕೋಬೇಕಾದ್ರೆ ಡಬಲ್ ಫಿಂಗರ್ನ ಯೂಸ್ ಮಾಡಿ ಹಚ್ಕೋಬೇಕು.
ಫೇಸ್ಗೆ ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಆಗೋ ಥರ ಹಚ್ಕೊಂಡಿದ್ದಾಯಿತು. ಈಗ ಲೈಟಾಗಿ ಲಿಪ್ಸ್ಟಿಕ್ ಹಚ್ಕೊಂಡು ಸ್ಟಿಕ್ಕರ್ ಇಟ್ಕೊಂಡು ನಾನು ರೆಡಿ ಆಗಿದ್ದಾಯಿತು. ಇವಾಗ ಟಿಫನ್ ಮಾಡೋದು ಒಂದೇ ಬಾಕಿ. ಪೃಥ್ವಿಗೂ ಸಹ ಕೂದಲು ಉದ್ದ ಇದೆಯಲ್ಲ, ಹಾಗಾಗಿ ಅವನಿಗೆ ಜುಟ್ಟು ಹಾಕ್ತಾ ಇರ್ತೀನಿ. ಜುಟ್ಟು ಹಾಕ್ದಾಗೆಲ್ಲ ಒಂದೊಂದು ರಬ್ಬರ್ ಬ್ಯಾಂಡ್ನ ಕಳ್ಕೊಂಡು ಬರ್ತಾನೆ ಇರ್ತಾನೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇವ್ನ ಕಾಲ್ದಾಗೆ ರಬ್ಬರ್ ಬ್ಯಾಂಡೇ ಪ್ಯಾಕೆಟೇ ತಂದು ಇಟ್ಕೋಬೇಕು ಅಂತ ನಮ್ಮ ಮನೆಯವ್ರಿಗೆ. ಬೆಳಿಗ್ಗೆ ಆಲ್ಮೋಸ್ಟ್ 8 o'clock ಅನಿಸುತ್ತೆ. ಬೆಳಗ್ಗೆ ನಮ್ಮ ತಾತ ಊಟ ಮಾಡಲ್ಲ. ಆಮೇಲೆ ತಾತ ಊಟ ಮಾಡ್ಕೊಳ್ತಾರೆ. ಒಂದು ಹಾಟ್ ಬಾಕ್ಸಲ್ಲಿ ಇಡ್ಲಿಗಳನ್ನೆಲ್ಲ ತೆಗೆದಿಟ್ಟು ಚಟ್ನಿ ಇಟ್ಟು ಹೋದರೆ ಅವರೇ ಇಟ್ಕೊಂಡು ಊಟ ಮಾಡ್ತಾರೆ. ಸೊ ಹಾಗಾಗಿ ನಮಗೂ ಇಷ್ಟು ಬೇಗ ಊಟ ಮಾಡಿ ಅಭ್ಯಾಸ ಇಲ್ಲ. ಏನು ಮಾಡೋದು, ಆಸ್ಪತ್ರೆಗೆ ಹೋಗಬೇಕಲ್ಲ, ಹಾಗಾಗಿ ಬೇಗ ಊಟ ಮಾಡ್ತಾ ಇದ್ದೀನಿ. 8:20ಗೆ ಬಸ್ ಇದ್ದಿದ್ದು. ಬಸ್ಸಿಗೆ ಹೋಗೋಣ ನಾನು ಪೃಥ್ವಿ ಅಂತ, ಇನ್ನೇನು ಬಸ್ ಬಂದುಬಿಡುತ್ತೆ ಅಂತ ಬೇಗ ಊಟ ಮಾಡ್ತಿದ್ದೆ. ಮನೆಯವರು ಸ್ಕೂಟಿನಲ್ಲಿ ಬಸ್ಸಿಂದ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸಿಲು, ಟ್ರಾವೆಲ್ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಬಸ್ ಇನ್ನೇನು ಹೊರಟೋಯ್ತು. ಹಾಗಾಗಿ ಬೈಕಲ್ಲೇ ಹೋಗೋಣ ಅಂತ ಬೈಕಲ್ಲಿ ಹೊರಟ್ವಾ. ಇವತ್ತು ಅದೇನೋ ಗೊತ್ತಿಲ್ಲ, ಯಾರೋ ಒಬ್ಬರು ಡ್ರಾಪ್ ಕೊಡ್ತೀವಿ ಅಂತ ಕಾರ್ನವರು ಕಾರಲ್ಲಿ ಡ್ರಾಪ್ ಕೊಟ್ಟರು ಆಸ್ಪತ್ರೆವರೆಗೂ. ನನ್ನ ಪೃಥ್ವಿನ, ನಾಟ್ ರಾಂಗ್, ಅವ್ರ ಹೆಸರು ಹರೀಶ್ ಮತ್ತು ರಾಜಶ್ರೀ. ಥ್ಯಾಂಕ್ ಯು ಡ್ರಾಪ್ ಕೊಟ್ಟಿದ್ದಕ್ಕೆ. 61.8. ಇನ್ನು ಹಾಸ್ಪಿಟಲ್ ರೀಚ್ ಆಗಿ ರಿಸೆಪ್ಷನಲ್ಲಿ ಕನ್ಸಲ್ಟೇಷನ್ ಪೇ ಮಾಡಿ ವೆಯ್ಟ್, ಹೈಟ್ ಮತ್ತು BP ಚೆಕ್ ಮಾಡಿಸ್ಕೊಂಡು ಕೂತಿದ್ವಿ. ಇಲ್ಲಿ ಅಷ್ಟೊಂದು ಜನ ಇರಲಿಲ್ಲ. ನಾವು ಮುಂಚೆನೇ 10 o'clockಗೆ ರೀಚ್ ಆಗಿದ್ವಿ. ಡಾಕ್ಟರ್ ಬರೋದು 11 o'clockಗೆ. ಸೊ ಸ್ಕ್ಯಾನಿಂಗ್ಗೆ ಬರ್ಸ್ಕೋಬೇಕಾಗಿತ್ತಲ್ಲ, ಹಾಗಾಗಿ ಬೇಗ ಹೊರಟು ಬಂದ್ವಿ. ಪೃಥ್ವಿ ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ, ಹಾಗಾಗಿ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಅವ್ರ ಅಪ್ಪ ಹೊರಗೆ ಕರ್ಕೊಂಡು ಹೋದರು. ಎಸ್ ಗೈಸ್, ಇವತ್ತು ನಾನು ಬೆಳಿಗ್ಗೆನೇ ಹೇಳ್ದಾಗೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಇವತ್ತು ಗ್ರೋತ್ ಸ್ಕ್ಯಾನ್ ಇದೆ. ಡಾಕ್ಟರ್ ಏನು ಹೇಳ್ತಾರೆ ಏನು ಅನ್ನೋದು ಭಯ ಇದೆ ಅಂತ ಹೇಳಿದ್ದೆ. ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದೆ ಇವತ್ತು. ಆ್ಯಕ್ಚುಲಿ ಗ್ರೋತ್ ಸ್ಕ್ಯಾನ್ ಹೇಗಿರುತ್ತೆ, ಏನು ಬೇಬಿ ಗ್ರೋತ್ ಹೇಗಿದೆ ತಿಳ್ಕೊಬೇಕು ಅಂತ. ಬಟ್ ಇವತ್ತು ಏನಾಯಿತು ಅಂದರೆ, ಟಿಫನ್ ಎಲ್ಲ ಮಾಡಿ ಹೊರಟ್ವಿ. ಬೈಕಲ್ಲೇ, ಸ್ಕೂಟಿನಲ್ಲೇ ಹೋಗೋಣ ಅಂತ ನಾನು ಪೃಥ್ವಿ ನಮ್ಮ ಮನೆಯವರು ಸ್ಕೂಟಿನಲ್ಲೇ ಹೋಗ್ತಾ ಇದ್ವಿ. ಹೋಗ್ತಾ ದಾರಿಲಿ ಅವರು ಡ್ರಾಪ್ ಕೊಡ್ತೀನಿ ಬನ್ನಿ ಅಂತ ಕರೆದ್ರು. ಇಬ್ಬರು ಗಂಡ ಹೆಂಡತಿ ಮತ್ತು ಒಂದು ಅಜ್ಜಿ ಹೋಗ್ತಾ ಇದ್ರು. ಸೀಟ್ ಖಾಲಿ ಇತ್ತಲ್ಲ, ಸೊ ಹಾಗಾಗಿ ಡ್ರಾಪ್ ಮಾಡ್ತೀವಿ ಅಂತ ಆಸ್ಪತ್ರೆವರೆಗೂ ಅವರೇ ಡ್ರಾಪ್ ಮಾಡಿದ್ರು. ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಬಿಸಿಲಲ್ಲಿ, ಈ ಬಿಸಿಲಲ್ಲಿ ಹೋಗೋದಕ್ಕೆ ಆಗ್ತಾ ಇರಲಿಲ್ವೇನೋ, ತುಂಬಾ ಹೆಲ್ಪ್ ಮಾಡಿದ್ರು ಡ್ರಾಪ್ ಮಾಡಿ. ಹಾಗೆ ಬರ್ತಾನೂ ಅವರೇ ಸಿಕ್ಕಿದ್ರು, ಬರ್ತಾನೂ ಅವರೇ ಡ್ರಾಪ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಡ್ರಾಪ್ ಮಾಡಿದ್ದಕ್ಕೆ. ಹೋಟೆಲ್ಗೆ ಬೇಗನೆ ರೀಚ್ ಆದ್ವಿ. ಕಾರಲ್ಲಿ ಹೋಗಿದ್ರಿಂದ 10 ಗಂಟೆಗೆ ರೀಚ್ ಆದ್ವಿ ಆಸ್ಪತ್ರೆಗೆ. ಪೇಷಂಟು ನಾನೇ ಆಗಿದ್ದರಿಂದ ನನ್ನ ಕನ್ಸಲ್ಟೇಷನ್ ತಗೊಂಡೆ. ಕನ್ಸಲ್ಟೇಷನ್ ಫೀಸ್ ಬಂದು ಅಲ್ಲಿ 350 rupees. 350ನಾ? 350 ಅಲ್ಲ, ಈಗ 400 ಮಾಡಿದ್ದಾರೆ ಕನ್ಸಲ್ಟೇಷನ್ ಫೀ. ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡು ನನ್ನ BP, ವೆಯ್ಟ್ ಮತ್ತು SpO2 ಚೆಕ್ ಮಾಡ್ತಾರಲ್ಲ, ಸೊ ಅಲ್ಲೋಗಿ ಚೆಕ್ ಮಾಡಿಸ್ಕೊಂಡೆ. ಸೊ ಫಸ್ಟ್ ನಾವೇ ಹೋಗಿದ್ದರಿಂದ ಡಾಕ್ಟರ್ಗೆ ನಾವೇ ಫಸ್ಟ್ ಪೇಷಂಟ್. ಡಾಕ್ಟರ್ ಬಂದಿದ್ದ ತಕ್ಷಣ, ಡಾಕ್ಟರ್ ಅಲ್ಲಿಗೆ 11 o'clockಗೆ ಬರ್ತಾರೆ. 11 o'clock ಬಂದರು. ನಾವೇ ಫಸ್ಟ್ ಪೇಷಂಟ್ ಹೋದ್ವಿ. ಮನಗಿಸಿ ಬೇಬಿ ಹೇಗೆ, ಯಾವ ಪೊಸಿಷನಲ್ಲಿದೆ, ಗ್ರೋತ್ ಚೆನ್ನಾಗಿದೆ ಅಲ್ವಾ ಅಂತ ಚೆಕ್ ಮಾಡಿದ್ರು. ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಈಗ ಸದ್ಯಕ್ಕೆ ಸ್ಕ್ಯಾನಿಂಗ್ ಬೇಡ, 7th ಮಂತಲ್ಲಿ 8th ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ, ಅದಕ್ಕೂ ಫ್ರೀ ಟೈಮಲ್ಲೂ ಹೆಲ್ಪ್ ಆಗುತ್ತೆ. ಈಗ ಬೇಡ, ಸ್ಕ್ಯಾನಿಂಗ್ ಏನು ಬೇಡ ಅಂತ ಹೇಳಿದರು ಡಾಕ್ಟರು. ಹಾಗಾಗಿ ಟ್ಯಾಬ್ಲೆಟ್ಸ್ ಬೇರೆ ಇರಲಿಲ್ವಲ್ಲ, ಹೋಗಲೇಬೇಕಾಗಿತ್ತು. ಐರನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಬರ್ಕೊಟ್ರು. ಟ್ಯಾಬ್ಲೆಟ್ಸ್ ತೊಗೊಂಡು
ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ನೆಕ್ಸ್ಟ್ ಮತ್ತೆ ಸ್ಕ್ಯಾನ್ ಮಾಡಿಸೋಣ. ಆ ಕಡೆ ಡೆಲಿವರಿಗೂ ಹೆಲ್ಪ್ ಆಗುತ್ತೆ ಗ್ರೋತ್ ಸ್ಕ್ಯಾನು ಅಂತ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಅಲ್ಲೇ ಮೆಡಿಕಲಲ್ಲಿ ಆಸ್ಪತ್ರೆಯಿಂದ ಹೊರಗೆ ಬಂದ್ವಿ. ಆಮೇಲೆ ಹೊರಗೆ ಬಂದು ನಮ್ಮ ಅಜ್ಜಂದು ರೇಡಿ ಇರಲಿಲ್ಲ, ರೇಡಿ ಕೆಟ್ಟೋಗಿತ್ತು. ಹಾಗಾಗಿ ಹೊಸ ರೇಡಿಯೋ ತಗೊಂಡು ತಾತಂಗೆ ಆ್ಯಂಡ್ ಬರ್ತಾ ಸಂತೆ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ತುಂಬಾ ಸ್ವೀಟ್ಸ್ ಕ್ರೇವಿಂಗ್ಸ್ ಆಗ್ತಿದೆ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಪೇಡ ಮತ್ತು ಕಾಜು ಲಡ್ಡು ಬರ್ಫಿ ಕೊಡಿಸಿದ್ರು. ಮತ್ತು ಬರ್ತಾ ಅಲ್ಲೇ ಬಸವೇಶ್ವರ ಖಾನಾವಳಿಲಿ ಊಟ ಮಾಡಿಕೊಂಡು ಇನ್ನೇನು ಹೋಗೋಣ ಅಂತ ಸ್ಕೂಟಿನಲ್ಲಿ ಸ್ವಲ್ಪ ದೂರ ಹೋಗ್ತಾ ಇದ್ವಾ. ಆ ಕಾರ್ನವರೇ ಅವ್ರೂ ಹಿಂದೆಯಿಂದ ಬಂದರು. ಫಸ್ಟಿಗೆ ಏನು ಡ್ರಾಪ್ ಹಾಕಿದ್ರಲ್ಲ ಅವರೇ ಸಿಕ್ಕಿದ್ರು, ಅವರೇ ಡ್ರಾಪ್ ಹಾಕಿದ್ರು ಇಲ್ಲಿವರೆಗೂ. ನಾವು ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋ ಮಚ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.